ಈ ನಡುವೆ ಧರ್ಮಸ್ಥಳದ ಎಸ್ಐಟಿ ತನಿಖೆ ಹೆಚ್ಚು ಕಡಿಮೆ ಮುಕ್ತಾಯದ ಹಂತಕ್ಕೆ ಬಂತ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಕ್ತಾಯ ಅಂದರೆ ತನಿಖೆನೇ ಮುಕ್ತಾಯದ ಹಂತಕ್ಕೆ ಬಂತ ಅಂತ. ಎಸ್ಐಟಿ ತನಿಖೆ ವಿಚಾರದಲ್ಲಿ ಸರ್ಕಾರ ಇವತ್ತು ಸಂಜೆ ಸಭೆಯನ್ನು ನಡೆಸುತ್ತೆ. ಸೋಮವಾರ ಸದನಕ್ಕೆ ಮಾಹಿತಿಯನ್ನು ನೀಡಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅದಕ್ಕಾಗಿ ಒಂದಷ್ಟು ಇನ್ಪುಟ್ಸ್ ಅನ್ನು ತಗೋತಾ ಇದ್ದಾರೆ. ಸದನಕ್ಕೂ ಕೂಡ ಮಾಹಿತಿ ನೀಡುವ ಮುನ್ನ ಸಿಎಂ ಮತ್ತು ಪರಮೇಶ್ವರ್ ಸಭೆಯನ್ನು ಇವತ್ತು ಸಾಯಂಕಾಲ ಮಾಡ್ತಾರೆ. ಈ ಮಾಸ್ಕ್ ಮ್ಯಾನ್ ವಿಚಾರದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಿದೆ ಸರ್ಕಾರ. ಅಂದರೆ ಆತನ ವಿರುದ್ಧವೇ ತನಿಖೆ ಮಾಡಬೇಕಾ, ಆತನ ವಿರುದ್ಧ ಕ್ರಮ ತಗೋಬೇಕಾ, ಆತನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಬೇಕಾ, ಅಥವಾ ಎಕ್ಸ್ಟ್ರಾ ಇನ್ನೊಂದು FIR ಮಾಡಬೇಕಾ, ಹೀಗೆ ಅನೇಕ ಆಪ್ಷನ್ಸ್ ಇದೆ. ಹಾಗಾಗಿ ಬಹುತೇಕ ಏನಾದರೂ ಇವರು ಬಿ ರಿಪೋರ್ಟನ್ನು ಹಾಕಿದ್ರೆ SIT ಅವರು ಈ ಪ್ರಕರಣದಲ್ಲಿ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಅಲ್ಲಿಗೆ ಹೆಚ್ಚು ಕಡಿಮೆ ಈ ತನಿಖೆ ಮುಕ್ತಾಯ ಹಂತಕ್ಕೆ ಬಂತು ಅಂತ ಅಂದ್ಕೋಬಹುದು. ಅದು ಕೋರ್ಟ್ಗೆ ಸಲ್ಲಿಸಬೇಕಾಗಿರೋದು, ಅದನ್ನು ಸರ್ಕಾರಕ್ಕೆ ಸಲ್ಲಿಸೋದಲ್ಲ. ಯಾಕೆಂದರೆ ಇದು ಕೋರ್ಟ್ ನಿರ್ದೇಶಿತ ತನಿಖೆ ಆಗಿದೆ. ಸರ್ಕಾರ ಬರೀ SIT ರಚನೆ ಮಾಡಿತ್ತು ಅಷ್ಟೇ. ಸೊ ಹಾಗಾಗಿ ಇವತ್ತು ಸಾಯಂಕಾಲ ಸಭೆ ಸೇರ್ತಾರೆ. ಸಭೆ ಸೇರಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಏನಾದರೂ ಒಂದು ಸ್ಪಷ್ಟ ನಿರ್ದೇಶನ ಬರಬೇಕಾಗುತ್ತೆ ಸರ್ಕಾರದ ವತಿಯಿಂದ. ಸೋಮವಾರದಿಂದ ಏನು ಈಗ ಉತ್ಖನನ ಇಲ್ಲ ಅಂದರೆ SIT ಅವರು ಏನು ಮಾಡಬೇಕು, ಮುಂದೆ ಅವರ ತನಿಖೆ ಏನಾಗಬೇಕು, ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇದೆಲ್ಲ ಏನಾಗ್ತದೆ, ಒಂದು ಭಾವನೆಗಳಿರ್ತದೆ, ಒಂದು ವಿಶ್ವಾಸ ಇರ್ತದೆ. ಆದರೆ ಕಾನೂನು ಬಂದಾಗ ಕಾನೂನಿಗೆ ಬಿಟ್ಟು ಬಿಡಬೇಕಾಗ್ತದೆ. ಅದಕ್ಕೆ ನಾನು ಸ್ವಾಭಾವಿಕವಾಗಿ ಯಾವಾಗಲೂ ಕೂಡ ಎಲ್ಲೇ ಹೋದ್ರೂ ಹೇಳ್ತೀನಿ, ಧಾರ್ಮಿಕವಾಗಿ ನಾವು ಯಾವತ್ತೂ ಕೂಡ ಅದನ್ನು ಮಾತಾಡದೆ ಅದ್ರ ಬಗ್ಗೆ ಕಾನೂನು ಬೇಗ ತೀರ್ಮಾನ ಮಾಡಿ ಅದು ಕ್ಲೋಸ್ ಆಗಿಬಿಡ್ಬೇಕು. ಅದಕ್ಕೆ ಅದು ವೈಯಕ್ತಿಕವಾಗಿ ಏನು ಹೇಳಿದ್ರೆ, ಆಮೇಲೆ ಯಾರಾದರೂ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನಾದ್ರು ವಿಶ್ಲೇಷಣೆ ಮಾಡಿದರೆ ಅವ್ರು ಉತ್ತರ ಕೊಡಬೇಕಾಗತ್ತೆ. ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ, ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಸಾಕಷ್ಟಿದೆ. ಅಲ್ಲಿ ಉಜಿರೆ ದೇವಸ್ಥಾನವೂ ಕೂಡ ಇದೆ. ಅವೆಲ್ಲರೂ ಕೂಡ ನಮಗೆ ಭಾಳ ಗೌರವ ಕೊಡ್ತೀವಿ. ಅದು ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಎಲ್ಲೆಲ್ಲಿದೆ ಅದು ಕೊಡ್ತೀವಿ. ಆದರೆ ಸೂಕ್ಷ್ಮ ಇರೋದ್ರಿಂದ ನಾನು ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾನೂನಿಂದ ಕಾನೂನವ್ರು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೇನು ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ಪವಿತ್ರವಾದಂಥ ಒಂದು ಸ್ಥಳ. ಎಲ್ರಿಗೂ ಕೂಡ ನಂಬಿಕೆ ಮೇಲೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಿ ಬಹಳಷ್ಟು ಜನ ಭಕ್ತಾದಿಗಳು ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ. ಅದಕ್ಕೆ ಅಪಕೀರ್ತಿ ಆಗದೇ ಇರೋ ರೀತಿ ನೋಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಅಂಥೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ. ಆ ತನಿಖೆ ಏನು ಹೊರ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಉಪಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರೋ ಸರ್, ಇದು ರಾಜಕೀಯ ವಸ್ತು ಅಲ್ಲ. ಇದು ಧರ್ಮ ನಂಬಿಕೆಯ ವ್ಯವಸ್ಥೆ. ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಖಂಡಿತ ನಂಬಿದವರನ್ನು ಮಂಜುನಾಥ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಏನು ವಿಚಾರಗಳಿದೆ ಎಲ್ಲವನ್ನು ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಧರ್ಮಸ್ಥಳದ SIT ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಅಂದ್ಕೋಬೋದಾ? ನಂಬರ್ 1. ಎರಡನೇದು, ಈ ಅನಾಮಿಕ ದೂರುದಾರನ ವಿಚಾರದಲ್ಲಿ ಸರ್ಕಾರ ಏನಾದರೂ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಎರಡೂ ಬಹುತೇಕ ಅದೇ ಹಾದಿಯಲ್ಲಿದ್ದಂತೆ ಕಾಣಿಸ್ತದೆ. ಈ ವಿಚಾರದಲ್ಲಿ ಸರ್ಕಾರದ ಅಂತಿಮವಾದ ಮತ್ತು ಅಧಿಕೃತವಾದ ಒಂದು ತೀರ್ಮಾನ ಆಗಬೇಕಾಗಿದೆ. ಯಾಕಂದರೆ SITಯ ವಿಚಾರದಲ್ಲಿ ಅಂತಿಮ ಅಂದರೆ ವರದಿಯನ್ನು ಅಥವಾ ತನಿಖೆಯನ್ನು ಪೂರ್ಣಗೊಳಿಸಿದ್ವಿ ಅನ್ನುವಂಥದ್ದನ್ನ ಸರ್ಕಾರ ಘೋಷಣೆ ಮಾಡೋಕ್ಕಾಗಲ್ಲ. ಹಾಗೆ SIT ಅಧಿಕೃತವಾಗಿ ಅದನ್ನು ಘೋಷಣೆ ಮಾಡಬೇಕಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಆನಂತರ SIT ಕೊಡುವಂತಹ ವರದಿ ಅಥವಾ ತನಿಖಾ ವರದಿಯನ್ನು ಆಧರಿಸಿ ಸರ್ಕಾರದ ಕ್ರಮ ಎನ್ನುವುದು ಒಂದು ಕಡೆ ಆದರೆ, ವರದಿಯಲ್ಲಿ ಬರುವಂಥ ಅಂಶಗಳೇನಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಹಿಂಟ್ಗಳು ಈಗಾಗಲೇ, ಯಾಕಂದರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಮಾತಾಡಿದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಏನಾಗಿದೆ ಅಲ್ಲಿ ಬೆಳವಣಿಗೆ ಅನ್ನುವಂಥ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆ ಅಲ್ಲೊಂದಷ್ಟು ಷಡ್ಯಂತ್ರ ನಡೆದಿದೆ, ಅಪಪ್ರಚಾರ ನಡೆದಿದೆ ಅನ್ನುವಂಥದ್ದು ಒಳಗೊಂಡಂತೆ, ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗಗಳಲ್ಲಿ ಏನು ಸಿಗದೇ ಇರುವಂಥ ವಿಚಾರವೂ ಒಳಗೊಂಡಂತೆ, ಏನು ಕ್ರಮ ಹಾಗಾದ್ರೆ ಅದು ಮಾಸ್ಕ್ ಮ್ಯಾನ್ ಮೇಲೆ ಇರ್ಬೋದು, ಷಡ್ಯಂತ್ರ ಮಾಡಿದವ್ರ ಮೇಲೆ ಇರ್ಬೋದು, ಅಪಪ್ರಚಾರ ಮಾಡಿದವ್ರು ಇರ್ಬೋದು, ಏನು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಕೂಡ ಸರ್ಕಾರ ಎಚ್ಚರಿಕೆ ಹೆಜ್ಜೆ ನೀಡಲಿಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಈ ಎಲ್ಲದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಬೇಕು. ಯಾಕಂದ್ರೆ ಸೋಮವಾರ ಉತ್ತರವನ್ನು ಕೊಡಬೇಕಾಗುತ್ತೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು.
ಉತ್ತರ ಕೊಡುವಾಗ ಸರ್ಕಾರದ ನಿರ್ಧಾರ ಆಗಿರುತ್ತದು. ಸರ್ಕಾರದ ನಿರ್ಧಾರವನ್ನು ಪ್ರಕಟಿಸುವ ಮುಂಚಿತವಾಗಿ ಒಂದು ವಿಸ್ತೃತವಾದ ಚರ್ಚೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಏನೆಲ್ಲ ಹೇಳಬೇಕು ಅನ್ನುವಂಥದ್ದು, ಸರ್ಕಾರದ ನಿಲುವೇನು ಅನ್ನೋದು ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಪ್ರಮುಖವಾದ ಸಭೆಯನ್ನು ಕೂಡ ನಡೆಸಲಿಕ್ಕೂ ಈಗಾಗಲೇ ತೀರ್ಮಾನ ಮಾಡಿರುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಸುಕೇಶ್. ಸೊ ಈಗ ಸರ್ಕಾರ ಒಂದು ಈ ಮಾಸ್ಕ್ ಮ್ಯಾನ್ SITಯ ದಾರಿ ತಪ್ಪಿಸ್ದ ಅಂತನೋ ಅಥವಾ ಕಾಣದ ಕೈಗಳ ಕೈವಾಡ ಇದೆ ಅಂತನೋ ಏನಾದರೂ ಒಂದು ನಿರ್ಧಾರಕ್ಕೆ ಬಂದಾಗ ಆತನ ವಿರುದ್ಧನೇ ತನಿಖೆ ಆಗಬೇಕಾಗುತ್ತೆ. ಸುಮ್ಮನೆ ಇದಕ್ಕೋಸ್ಕರ SIT ಅಂತ ಒಂದು ರಚನೆ ಮಾಡಿ IPS ಅಧಿಕಾರಿಗಳನ್ನ ಹಾಕಿ ಲಕ್ಷಾಂತರ ರೂಪಾಯಿ, ಹೆಚ್ಚು ಕಡಿಮೆ ಅಂದಾಜು ಒಂದು 50 ಲಕ್ಷ ತನಕ ಖರ್ಚಾಗಿದೆ ಅಂತ ಇಲ್ಲಿ ತನಕ ಯಾರು ಇದು ಕೊಡೋರು?